23ನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹಾಗೂ 14 ಮತ್ತು 15ನೇ ಹಣಕಾಸು ಯೋಜನೆಯ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯನ್ನು ಗ್ರಾಮ ಪಂಚಾಯತ್ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ಶ್ರೀಮತಿ ಗಿರಿಜಮ್ಮ ಮೇಡಮ್ ರವರು, ಸಹಾಯಕ ನಿರ್ದೇಶಕರು, ಅಕ್ಷರದಾಸೋಹ ತಾಲೂಕು ಪಂಚಾಯತ್ ತುಮಕೂರು ರವರು ವಹಿಸಿಕೊಂಡಿರ್ತಾರೆ. ಅವ್ರಿಗೆ ಗ್ರಾಮ ಪಂಚಾಯತಿ ವತಿಯಿಂದ ಸ್ವಾಗತ ಬಯಸ್ತಾ ಇದೆ. ಹಾಗೆ ಈ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯ ಘನಾಧ್ಯಕ್ಷರಾದ ಶ್ರೀಮತಿ CH ನಾಗರತ್ನಮ್ಮ ದೇವರಾಜು ಅವರು ಕೂಡ ಹಾಜರಾಗಿದ್ದಾರೆ. ಅವ್ರಿಗೂ ಕೂಡ ಗ್ರಾಮ ಪಂಚಾಯಿತಿ ವತಿಯಿಂದ ಸ್ವಾಗತ ಬಯಸ್ತಾ ಇದೆ. ಹಾಗೆ ಈ ಗ್ರಾಮ ಸಭೆಗೆ ಹಾಜರಾದ ಮಾನ್ಯ ಜಗದೀಶ್ ಅವರಿಗೆ ಸದಸ್ಯರು ಗ್ರಾಮ ಪಂಚಾಯಿತಿ ಕಣ್ಕೊಟ್ಟೆ ಅವ್ರಿಗೂ ಕೂಡ ಗ್ರಾಮ ಪಂಚಾಯಿತಿ ವತಿಯಿಂದ ಸ್ವಾಗತ ಬಯಸ್ತಾ ಇದ್ದೀವಿ. ಹಾಗೂ ಹಿರಿಯ ಸದಸ್ಯರಾದ ಶ್ರೀಯುತ ನರಸಿಂಹಯ್ಯರವರು ಅವರು ಕೂಡ ಗ್ರಾಮ ಪಂಚಾಯತಿ ಸದಸ್ಯರು ಈ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ. ಅವರಿಗೆ ಗ್ರಾಮ ಪಂಚಾಯತಿ ವತಿಯಿಂದ ಸ್ವಾಗತ ಬಯಸ್ತಾ ಇದ್ದೀವಿ. ಹಾಗೆ ಗ್ರಾಮ ಪಂಚಾಯತಿ ಸದಸ್ಯರಾದ ಶ್ರೀಮತಿ ಮಮತಾರವರು ಅವ್ರಿಗೂ ಕೂಡ ಗ್ರಾಮ ಪಂಚಾಯತಿ ವತಿಯಿಂದ ಸ್ವಾಗತ ಬಯಸ್ತಾ ಇದ್ದೀವಿ. ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳಾದ ಶ್ರೀಯುತ ದರ್ಶನ್ ರವರು ಅವ್ರಿಗೆ ಸಹ ಗ್ರಾಮ ಪಂಚಾಯತಿ ವತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿ ತಾಲೂಕು ಸಾಮಾಜಿಕ ಪರಿಶೋಧನಾ ಕೋಆರ್ಡಿನೇಟರ್ ಅವರಾದ ಶ್ರೀಯುತ ಮೋಹನ್ ಕುಮಾರ್ ಅವರು ಹಾಜರಿದ್ದಾರೆ. ಅವ್ರಿಗೂ ಕೂಡ ಗ್ರಾಮ ಪಂಚಾಯತಿ ವತಿಯಿಂದ ಸ್ವಾಗತ ಬಯಸ್ತಾ ಇದ್ದೀವಿ. ಹಾಗೆ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಯುತ ರಂಗನಾಥ್ ಸರ್ ಅವರು ಹಾಜರಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತ ಬಯಸ್ತಾ ಇದ್ದೀವಿ. ಹಾಗೆ ಈ ಗ್ರಾಮ ಸಭೆಯಲ್ಲಿ ಹಾಜರಿರ್ತಕ್ಕಂಥ ಎಲ್ಲ ಫಲಾನುಭವಿಗಳು, ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಪದಾಧಿಕಾರಿಗಳು, ಗ್ರಾಮದ ಹಿರಿಯ ಮುಖಂಡರು ಹಾಗೂ ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗದವರು, ಎಲ್ಲ ಗ್ರಾಮಸ್ಥರಿಗೂ ಕೂಡ ಈ ಗ್ರಾಮ ಸಭೆಗೆ ಆಹ್ವಾನವನ್ನು ಬಯಸುತ್ತಾ ಸ್ವಾಗತ ಕೊಡ್ತಾ ಇದ್ದೀನಿ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ಶ್ರೀಮತಿ ಗಿರಿಜಮ್ಮ ಮೇಡಮ್ ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ನಾಗರತ್ನಮ್ಮ ಮೇಡಮ್ ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಉದ್ಘಾಟನೆ ಮಾಡಿದಂತಹ ಮಹನೀಯರಿಗೆ ಧನ್ಯವಾದಗಳು. ಹಾಗೆ ಇವತ್ತು ಪ್ರಾಸ್ತಾವಿಕವಾಗಿ ತಿಳಿಸಬೇಕು ಅಂತಂದ್ರೆ 2022-23ನೇ ಸಾಲಿನಲ್ಲಿ ಕಣ್ಕುಪ್ಪೆ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಹಲವಾರು ವೈಯಕ್ತಿಕ ಮತ್ತು ಸಮುದಾಯ ಕಾಮಗಾರಿಗಳು ಅನುಷ್ಠಾನಗೊಂಡಿರುತ್ತದೆ. ಆ ಎಲ್ಲ ಕಾಮಗಾರಿಗಳನ್ನ ಕಳೆದ ಒಂದು ವಾರದಿಂದ ಇಲ್ಲಿ ಸಾಮಾಜಿಕ ಪರಿಶೋಧನೆ ಕಾರ್ಯಕ್ರಮ ಅನುಷ್ಠಾನ ಆಗ್ತಾ ಇರುತ್ತೆ. ಗ್ರಾಮ ಪಂಚಾಯತಿನಲ್ಲಿ ಮೊದಲನೇ ಹಂತವಾಗಿ ಎಲ್ಲ ದಾಖಲಾತಿಗಳನ್ನ ಕೂಡ ಪರಿಶೀಲನೆ ಮಾಡಿರ್ತಾರೆ. ಹಾಗೆ ಪ್ರತಿಯೊಂದು ಕಾಮಗಾರಿಗಳ ಸ್ಥಳಕ್ಕೆ ಕೂಡ ಭೇಟಿ ಮಾಡಿಬಿಟ್ಟು ಕಾಮಗಾರಿಯಲ್ಲಿ ಕಡಿತಗಳಿರ್ತಕ್ಕಂಥ ಲೋಪದೋಷಗಳನ್ನಾಗಲಿ ಅಥವಾ ಅನುಷ್ಠಾನಗೊಂಡಿರುವ ಸ್ಥಳದಲ್ಲಿ ಕಾಮಗಾರಿಗಳಲ್ಲಿರುವ ವ್ಯತ್ಯಾಸಗಳನ್ನಾಗಲಿ ಪರಿಶೀಲಿಸಿಬಿಟ್ಟು ಇವತ್ತು ಗ್ರಾಮ ಸಭೆಯಲ್ಲಿ ವರದಿಯನ್ನ ಮಂಡಿಸಲಾಗುತ್ತದೆ. ಇದು ಸಾರ್ವಜನಿಕರಾಗಿ ಅವ್ರಿಗೋಸ್ಕರನೇ ಮಾಡಿಕೊಂಡಿರ್ತಕ್ಕಂಥ ಒಂದು ಮಹತ್ತರವಾದ ಕಾರ್ಯಕ್ರಮ. ಸಾಮಾಜಿಕ ಪರಿಶೋಧನೆ ಅಂದ್ರೆ ನಾವು ಜನಗಳಿಗಾಗಿ ಜನಗಳಿಗೋಸ್ಕರ ಮಾಡಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ. ಸರ್ಕಾರ ಇದಕ್ಕಾಗಿ ಎಲ್ಲ ವ್ಯವಸ್ಥೆಯನ್ನ ಕೂಡ ಮಾಡಿರ್ತದೆ. ಹಾಗಾಗಿ ಕಳೆದ 22-23ನೇ ಸಾಲಿನಲ್ಲಿ ಎಷ್ಟು ಕಾಮಗಾರಿಗಳ ಅನುಷ್ಠಾನ ಆಗಿದೆ, ಅದು ಖರ್ಚು ವೆಚ್ಚ ಏನು, ಕಾಮಗಾರಿ ಯಾವ ರೀತಿಯಲ್ಲಿ ಅನುಷ್ಠಾನ ಆಗಿದೆ, ಮುಂದೆ ಯಾವ ತರ ನಾವು ಬದಲಾವಣೆಯನ್ನ ತರಬಹುದು ಯೋಜನೆ ಅನುಷ್ಠಾನದಲ್ಲಿ, ಈ ಎಲ್ಲ ವಿಚಾರವಾಗಿ ವರದಿಯನ್ನ ಮಂಡಿಸ್ತಾ ಇದ್ದಾರೆ ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಯುತ ರಂಗನಾಥ್ ಸರ್ ಅವರು. ಥ್ಯಾಂಕ್ ಯು. ಆನ್ ಮಾಡಿ ಸರ್. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ 2023-24ನೇ ಸಾಲಿನ
ಸಭೆಯಲ್ಲಿ ಉಪಸ್ಥಿತರಿರುವಂತಹ ಶ್ರೀಮತಿ ಗಿರಿಜಮ್ಮ ಮೇಡಮ್, ಸಹಾಯಕ ನಿರ್ದೇಶಕರು, ಅಕ್ಷರ ದಾಸೋಹ ತುಮಕೂರು ಅವರು ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ನಾಗರತ್ನ ದೇವರಾಜರವರು, ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರುಗಳು, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು, ಕಾರ್ಯದರ್ಶಿಗಳು ಹಾಗೂ ಪಂಚಾಯತಿ ಎಲ್ಲ ಸಿಬ್ಬಂದಿ ವರ್ಗದವರು, ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಶಕ್ತಿ ಸಮುದಾಯ ಗುಂಪುಗಳ ಸದಸ್ಯರು ಹಾಗೂ ಎಲ್ಲ ಗ್ರಾಮಸ್ಥರು ಮಹಾತ್ಮ ಗಾಂಧಿ ಯೋಜನೆಯ ಪ್ರಮುಖ ಉದ್ದೇಶಗಳು ಬೇಡಿಕೆ ಪ್ರಕಾರ ಪ್ರತಿ ಕುಟುಂಬಕ್ಕೆ ಒಂದು ಆರ್ಥಿಕ ವರ್ಷದಲ್ಲಿ 3 ದಿನಗಳು ಕಡಿಮೆ ಇಲ್ಲದಂತೆ ಉದ್ಯೋಗವನ್ನು ಒದಗಿಸುವುದು, ಇದರ ಮೂಲಕ ಬರುವಂತಹ ಆಸ್ತಿಗಳನ್ನು ಸೃಜನೆ ಮಾಡುವಂಥದ್ದು, ಬಡವರ ಜೀವನೋಪಾಯದ ಸಂಪನ್ಮೂಲಗಳನ್ನು ಬಲಪಡಿಸುವಂಥದ್ದು, ಸಾಮಾಜಿಕ ಒಳಗೊಳ್ಳಿಕೆಯನ್ನು ಖಚಿತಪಡಿಸಿಕೊಳ್ಳುವಂಥದ್ದು ಹಾಗೂ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಬಲಪಡಿಸುವಂಥದ್ದು. ಈ ಪಂಚಾಯತ್ ರಾಜ್ ಸಂಸ್ಥೆಗಳೆಂದರೆ ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ. ಈ ಯೋಜನೆಯಲ್ಲಿ ಕೂಲಿ ಕಾರ್ಮಿಕರಿಗೆ ನೀಡಲಾಗಿರುವ ಪ್ರಮುಖ ಹಕ್ಕುಗಳು ಉದ್ಯೋಗ ಸ್ಥಿತಿಯನ್ನು ಪಡೆಯುವಂತಹ ಹಕ್ಕು, ಬೇಡಿಕೆ ಪ್ರಕಾರ 15 ದಿನಗಳಾಗಿ ಕೂಲಿಯನ್ನು ಪಡೆಯುವಂತಹ ಹಕ್ಕುಗಳಾಗಿರುತ್ತಾರೆ ಹಾಗೂ ನಿರುದ್ಯೋಗ ವೃತ್ತಿಯನ್ನು ಪಡೆಯುವಂತಹ ಹಕ್ಕುಗಳಾಗಿರುತ್ತಾರೆ. ಕಾಮಗಾರಿ ಸ್ಥಳದಲ್ಲಿ ನೀರು ಹಾಗೂ ಹೊರಗಿನ ಸೌಲಭ್ಯವನ್ನು ಸಹ ಪಡೆಯುವಂತಹ ಹಕ್ಕುಗಳಾಗಿರುತ್ತಾರೆ. ಉಲ್ಲಂಘ ಕೂಲಿ ಪಾವತಿ ಪಡೆಯುವಂತಹ ಹಕ್ಕುಗಳಾಗಿರುತ್ತಾರೆ. ಕಾಮಗಾರಿ ಸ್ಥಳದಲ್ಲಿ ಕೂಲಿ ಕಾರ್ಮಿಕರಿಗೆ ಗಾಯಗಳಾಗಲು ಅಥವಾ ಅಂಗವಿಕಲತೆ ಅಥವಾ ಮರಣ ಸಂಭವಿಸಿದಲ್ಲಿ ಸೂಕ್ತ ಪರಿಹಾರ ಪಡೆಯುವ ಹಕ್ಕುಗಳಾಗಿರುತ್ತಾರೆ. ಈ ಸಾಮಾಜಿಕ ಪರಿಶೀಲನೆಯ ಮುಖ್ಯ ಉದ್ದೇಶ ಸಮುದಾಯ ಆಧಾರಿತ ಭಾಗವಹಿಸುವಿಕೆಯನ್ನು ಹೆಚ್ಚಿಸುವಂಥದ್ದು, ಯೋಜನೆ ಪರಿಣಾಮಕಾರಿಯಾಗಿ ಅನುಷ್ಠಾನವನ್ನು ಸಹಕಾರಿಯಾಗುವಂಥದ್ದು, ಫಲಾನುಭವಿಗಳು ತಮ್ಮ ಅಗತ್ಯತೆ ಮತ್ತು ಕುಂದು ಕೊರತೆಗಳನ್ನು ವ್ಯಕ್ತಪಡಿಸಲು ವೇದಿಕೆಯನ್ನು ಒದಗಿಸುವಂಥದ್ದು, ಯೋಜನೆಯ ಅನುಷ್ಠಾನ ಪ್ರಕ್ರಿಯೆಯಲ್ಲಾಗುವ ಪ್ರಾಥಮಿಕ ಭಾಗಿದಾರರ ಸಾಮರ್ಥ್ಯ ಅಭಿವೃದ್ಧಿಯಾಗುವಂಥದ್ದು, ಯೋಜನೆಯಲ್ಲಿ ಸೇರಿಕೆ ಕಡಿಮೆ ಮಾಡುವ ಮೂಲಕ ಯೋಜನೆಯನ್ನು ಬಲಪಡಿಸುವಂಥದ್ದು. ಹಾಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೈಗೊಳ್ಳಬಹುದಾದ ವೈಯಕ್ತಿಕ ಕಾಮಗಾರಿಗಳು ಕೋಳಿ ಸೆಟ್ ನಿರ್ಮಾಣಕ್ಕೆ 60,000, ದನದ ದೊಡ್ಡ ನಿರ್ಮಾಣಕ್ಕೆ 57,000, ಒಂದು ದೊಡ್ಡ ನಿರ್ಮಾಣಕ್ಕೆ 87,000, ಮೇಕೆ ಸೆಟ್ ನಿರ್ಮಾಣಕ್ಕೆ 70,000, ಬಯೋಗ್ಯಾಸ್ ಘಟಕ ನಿರ್ಮಾಣಕ್ಕೆ 50,000, ಬೆಚ್ಚಲಗಂಡಿ ನಿರ್ಮಾಣಕ್ಕೆ 14,000 ಅಡಿಗಳನ್ನು ನಿಗದಿ ಮಾಡಲಾಗಿದೆ ಹಾಗೂ ತೋಟಗಾರಿಕಾ ಬೆಳೆಗಳಾದ ಕಾಳುಮೆಣಸು, ನಿಂಬೆ, ಮೋಸಂಬಿ, ಕಿತ್ತಳೆ, ತೆಂಗು, ಮಾವು, ಅಂಗಾಂಶ ಬಾಳೆ, ಅಂಜೂರ, ಪಪ್ಪಾಯ, ಸೀತಾಫಲ, ನೇರಳೆ, ಉಳ್ಳೆಗೆಲೆಯನ್ನು ಹೀಗೆ ಹಲವಾರು ವೈಯಕ್ತಿಕ ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿಕೊಂಡು ತಮ್ಮ ಜಮೀನುಗಳನ್ನು ಅಭಿವೃದ್ಧಿಪಡಿಸಬಹುದು. ಹಾಗೂ ಸಮುದಾಯ ಕಾಮಗಾರಿಗಳಾದ ಹೊಸದಾಗಿ ಕೆರೆಕಟ್ಟೆ ನಿರ್ಮಾಣ ಮಾಡುವಂಥದ್ದು, ಕಲ್ಯಾಣ ಅಭಿವೃದ್ಧಿ, ಸಮಗ್ರ ಕೆರೆ ಅಭಿವೃದ್ಧಿ, ಸಿಸಿ ಚರಂಡಿ ಕಾಮಗಾರಿ ಹೀಗೆ ಹಲವಾರು ಸಮುದಾಯ ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿಕೊಂಡು ತಮ್ಮ ಗ್ರಾಮಗಳನ್ನು ಅಭಿವೃದ್ಧಿಪಡಿಸಬಹುದು. ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ನಿಗದಿಪಡಿಸಿರುವ ವೇಳಾಪಟ್ಟಿ ಪ್ರಕಾರ ಈ ಗ್ರಾಮ ಪಂಚಾಯಿತಿಯಲ್ಲಿ ದಿನಾಂಕ 23/5/2024ರಿಂದ 27/5/2024ರವರೆಗೆ ಈ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯ ಸಂಬಂಧಪಟ್ಟಂತ ಕಾಮಗಾರಿಗಳ ಕೊಡಕ ಪರಿಶೀಲನೆ, ಕಾಮಗಾರಿಗಳ ಸ್ಥಳ ಪರಿಶೀಲನೆ ಹಾಗೂ ಇದಕ್ಕೆ ಸಂಬಂಧಪಟ್ಟಂತೆ ಮನೆ ಭೇಟಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಇದರ ಪೂರಕ ವರದಿ ತಯಾರು ಮಾಡಿ ತಮ್ಮ ಮುಂದೆ ನೋಡುತ್ತಾ ಇದ್ದೀನಿ. 1/4/2022ರಿಂದ 31/3/2023 ಅವಧಿಯಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ವೈಯಕ್ತಿಕ ಕಾಮಗಾರಿಗಳು 215, ಸಮುದಾಯ ಕಾಮಗಾರಿಗಳು 8, ಒಟ್ಟು 225
ಕಾಮಗಾರಿಗಳು ಈ ಗ್ರಾಮ ಪಂಚಾಯತ್ ವ್ಯವಸ್ಥೆಯಲ್ಲಿ ಮುಖ್ಯವಾಗಿವೆ. ಈ ಕಾಮಗಾರಿಗಳ ಒಟ್ಟು ವೆಚ್ಚ 56,12,221. ಈ ಗ್ರಾಮ ಪಂಚಾಯತ್ ಅನುಷ್ಠಾನಗೊಂಡ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಪ್ರತಿ ಕಾಮಗಾರಿಯ ಆಗಿರುವಂತಹ ವೆಚ್ಚದ ವಿವರವನ್ನು ಮಂಡಿಸಲಾಗಿದೆ. ಕಣಕುಪ್ಪೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಾಣ ಕೂಲಿ ಮೊತ್ತ 18,540. ಕಣಕುಪ್ಪೆ ಗ್ರಾಮದ ಚೆನ್ನಪ್ಪನವರ ಮನೆಯಿಂದ ರಾಮಣ್ಣನವರ ಮನೆಯವರೆಗೂ ಮರಳೂರಿನ ಬೆಸುಕಾಲಿಗೆ ನಿರ್ಮಾಣ ಕೂಲಿ ಮೊತ್ತ 17,304. ಬೆಂಚನಹಳ್ಳಿ ಗ್ರಾಮದ ಹೊಸ ಅಂಗನವಾಡಿ ಕೇಂದ್ರದಿಂದ ಹಳೆ ಅಂಗನವಾಡಿ ಕೇಂದ್ರದವರೆಗೆ ಕಾಂಕ್ರೀಟ್ ಚರಂಡಿ ನಿರ್ಮಾಣ ಕೂಲಿ ಮೊತ್ತ 1,66,242. ದೊಡ್ಡಗಲ್ಲಹಳ್ಳಿ ಗ್ರಾಮದ ಗಾಯತ್ರಾಮಕ್ಕೆ ಬಸವರಾಜರವರ ವಸತಿ ನಿರ್ಮಾಣ 10,197. ಬೆಳ್ಳಿಕುಪ್ಪೆ ಗ್ರಾಮದ ವೇಣಲತಾ ಮಂಜುನಾಥರವರ ವಸತಿ ನಿರ್ಮಾಣ 17,613. ಕುಣಕುಪ್ಪೆ ಗ್ರಾಮದ ಶಾರದಾ ರಮೇಶ್ ಅವರ ವಸತಿ ನಿರ್ಮಾಣ 13,105. ಬೆಳ್ಳಿಕುಪ್ಪೆ ಗ್ರಾಮದ ಚಿಕ್ಕಲಿಂಗಮ್ಮ ಚಿಕ್ಕಣ್ಣನವರ ವಸತಿ ನಿರ್ಮಾಣ 6,489. ದೊಡ್ಡಗಲ್ಲಹಳ್ಳಿ ಗ್ರಾಮದ ಗೀತಾ ವೆಂಕಟೇಶ್ ಅವರ ವಸತಿ ನಿರ್ಮಾಣ 15,759. ಶಾಂತಾಪುರ ಗ್ರಾಮದ ಶೋಭಾರವರ ವಸತಿ ನಿರ್ಮಾಣ 15,141. ಗರಗದಕುಪ್ಪೆ ಗ್ರಾಮದ ಸೌಮ್ಯ ಮಂಜುನಾಥರವರ ವಸತಿ ನಿರ್ಮಾಣ 11,124. ಚಿಕ್ಕಗಲ್ಲಹಳ್ಳಿ ಗ್ರಾಮದ ಲಕ್ಷ್ಮಣ ಸಿದ್ದಯ್ಯನವರ ವಸತಿ ನಿರ್ಮಾಣ 15,250. ತಿಮ್ಮಸಂದ್ರ ಗ್ರಾಮದ ಅನಿತಾ ಲೋಕೇಶ್ ಅವರ ವಸತಿ ನಿರ್ಮಾಣ 13,122. ಬೆಳ್ಳಿಕುಪ್ಪೆ ಗ್ರಾಮದ ಚಿಕ್ಕರಂಗಯ್ಯನವರ ಧನಬಸತಿ ನಿರ್ಮಾಣ ಕೂಲಿ ಮೊತ್ತ 11,124. ಸಾಮಗ್ರಿ ಮೊತ್ತ 7,161. ಒಟ್ಟು 18,285. ಬುಸಗಳ್ಳಿ ಗ್ರಾಮದ ಹನುಮಂತರಾಯಪ್ಪ ಲಕ್ಕಪ್ಪನವರ ಧನಬಸತಿ ನಿರ್ಮಾಣ ಕೂಲಿ ಮೊತ್ತ 11,742. ಸಾಮಗ್ರಿ ಮೊತ್ತ 7,870. ಒಟ್ಟು 19,612. ಗರಗದಕುಪ್ಪೆ ಗ್ರಾಮದ ಗಾಯತ್ರಾಮ ನರಸಿಂಹಯ್ಯನವರ ಧನಬಸತಿ ನಿರ್ಮಾಣ ಕೂಲಿ ಮೊತ್ತ 11,742. ಗರಗದಕುಪ್ಪೆ ಗ್ರಾಮದ ಗೋಪಾಲ ನರಸಿಂಹಯ್ಯನವರ ಧನಬಸತಿ ನಿರ್ಮಾಣ ಕೂಲಿ ಮೊತ್ತ 4,326. ಸಾಮಗ್ರಿ ಮೊತ್ತ 8,176. ಒಟ್ಟು 13,302. ತಿಮ್ಮಸಂದ್ರ ಗ್ರಾಮದ ರಾಜಣ್ಣ ಬದ್ರಯ್ಯನವರ ಧನಬಸತಿ ನಿರ್ಮಾಣ 3,708. ತಿಮ್ಮಸಂದ್ರ ಗ್ರಾಮದ ಗಂಗಮ್ಮ ಮಂಜುಂಡಯ್ಯನವರ ಧನಬಸತಿ ನಿರ್ಮಾಣ 3,708. ಬೆಳ್ಳಿಕುಪ್ಪೆ ಗ್ರಾಮದ ಚೆನ್ನೇಗೌಡ ಹನುಮಂತಯ್ಯನವರ ಧನಬಸತಿ ನಿರ್ಮಾಣ 6,489. ಬೆಂಚನಹಳ್ಳಿ ಗ್ರಾಮದ ಶಿವಣ್ಣ ಚಿಕ್ಕಣ್ಣನವರ ಧನಬಸತಿ ನಿರ್ಮಾಣ 3,708. ಗುಂಡೇನಕಲ್ಲು ಗ್ರಾಮದ ಶಾನೇಗೌಡ ದೊಡ್ಡಶಾನೇಗೌಡ ಅವರ ಧನಬಸತಿ ನಿರ್ಮಾಣ 5,552. ದೊಡ್ಡಗಲ್ಲಹಳ್ಳಿ ಗ್ರಾಮದ ವಿಕ್ರಮ ಗೋವಿಂದಯ್ಯನವರ ಧನಬಸತಿ ನಿರ್ಮಾಣ ಕೂಲಿ ಮೊತ್ತ 11,742. ಸಾಮಗ್ರಿ ಮೊತ್ತ 6,740. ಒಟ್ಟು 18,482. ಗಂಗಾ ಹನುಮಂತಯ್ಯನವರ ಧನಬಸತಿ ನಿರ್ಮಾಣ 4,326. ಗರಗದಕುಪ್ಪೆ ಗ್ರಾಮದ ನಾರಾಯಣಪ್ಪ ನರಸಿಂಹಯ್ಯನವರ ಧನಬಸತಿ ನಿರ್ಮಾಣ ಕೂಲಿ ಮೊತ್ತ 8,034. ಸಾಮಗ್ರಿ ಮೊತ್ತ 6,740. ಒಟ್ಟು 14,774. ತಿಮ್ಮಸಂದ್ರ ಗ್ರಾಮದ ನಾಗರಾಜ ವೀರಶಾನಯ್ಯನವರ ಧನಬಸತಿ ನಿರ್ಮಾಣ 3,090. ರಾಮಕೃಷ್ಣಾಪುರ ಗ್ರಾಮದ ಅಂದಾನಯ್ಯ ಬೋರಲಿಂಗಯ್ಯನವರ ಜಮೀನಿನಲ್ಲಿ ಕೃಷಿ ಹೊಂಡ ಕಾಮಗಾರಿ 36,771. ಕಣಕುಪ್ಪೆ ಗ್ರಾಮದ ಲಕ್ಷ್ಮೀದೇವಣ್ಣ ವೀರೇಗೌಡರ ಕುರುಸೆಟ್ ನಿರ್ಮಾಣ 7,990. ಸಾಮಗ್ರಿ ಮೊತ್ತ 49,772. ಒಟ್ಟು 52,812. ಕಣಕುಪ್ಪೆ ಗ್ರಾಮದ ಗಂಗಣ್ಣ ಸಿದ್ದಪ್ಪನವರ ಧನಬಸತಿ ನಿರ್ಮಾಣ 5,253. ಚಿಕ್ಕಣ್ಣದೇವರಹಟ್ಟಿ ಗ್ರಾಮದ ಗಂಗಮ್ಮ ದಾಸಪ್ಪನವರ ನೀತಿಶೆಟ್ ನಿರ್ಮಾಣ 927. ರಾಜನಹಳ್ಳಿ ಗ್ರಾಮದ ಹುಲ್ಲೂರಮ್ಮ ದೊಡ್ಡಯ್ಯನವರ ನೀತಿಶೆಟ್ ನಿರ್ಮಾಣ ಕೂಲಿ ಮೊತ್ತ 8,652. ಸಾಮಗ್ರಿ ಮೊತ್ತ 48,668. ಒಟ್ಟು
57,320. ಕನಕುಪ್ಪೆ ಗ್ರಾಮದ ಬ್ಯಾಟಪ್ಪ ಬಿ ಚಿಕ್ಕಬ್ಯಾಟಪ್ಪ ಅವರ ಜಮೀನಿನಲ್ಲಿ ಮೇಕೆಶೆಡ್ ನಿರ್ಮಾಣ. ಕೂಲಿ ಮೊತ್ತ 3,090. ಸಾಮಗ್ರಿ ಮೊತ್ತ 49,371. ಒಟ್ಟು 52,461. ಬನ್ನಿಕುಪ್ಪೆ ಗ್ರಾಮದ ಚಿಕ್ಕಣ್ಣನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 1,854. ಬಿಸ್ಲಳ್ಳಿ ಗ್ರಾಮದ ಚಿಕ್ಕಣ್ಣ ಬಿ ಕೆಂಪಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 9,270. ದೊಡ್ಡಗಲ್ಲೂರು ಗ್ರಾಮದ ನಾಗಮ್ಮ ಮೂಡಲಗಿರಿಯವರ ದನಬಸಪ್ಪ ನಿರ್ಮಾಣ. ಕೂಲಿ ಮೊತ್ತ 5,871. ಸಾಮಗ್ರಿ ಮೊತ್ತ 6,740. ಒಟ್ಟು 12,611. ದೊಡ್ಡಗಲ್ಲೂರು ಗ್ರಾಮದ ವೆಂಕಟಮ್ಮ ಚಿಕ್ಕಪ್ಪನವರ ದನಬಸಪ್ಪ ನಿರ್ಮಾಣ. ಕೂಲಿ ಮೊತ್ತ 3,708. ಸಾಮಗ್ರಿ ಮೊತ್ತ 6,740. ಒಟ್ಟು 10,448. ಹಾಗೆ ದೊಡ್ಡಗಲ್ಲೂರು ಗ್ರಾಮದ ಆಶಾ ಮಹದೇವನವರ ದನಬಸಪ್ಪ ನಿರ್ಮಾಣ 13,938. ಹೊಸಕುಪ್ಪೆ ಗ್ರಾಮದ ವೆಂಕಟಲಕ್ಷ್ಮಮ್ಮ ನರಸಿಂಹರವರ ದನಬಸಪ್ಪ ನಿರ್ಮಾಣ 19,974. ಗುಂಜೇನಪಾಲ ಗ್ರಾಮದ ಸೋಮ ವೀರಶೈವನವರ ದನಬಸಪ್ಪ ನಿರ್ಮಾಣ 10,815. ರಾಯವಾಡ ಗ್ರಾಮದ ವೀರಣ್ಣ ಲೇಟ್ ಹಲಗಯ್ಯನವರ ದನಬಸಪ್ಪ ನಿರ್ಮಾಣ 18,173. ಕನಕುಪ್ಪೆ ಗ್ರಾಮದ ಪ್ರಕಾಶ್ ಲೇಟ್ ವೀರಣ್ಣನವರ ದನಬಸಪ್ಪ ನಿರ್ಮಾಣ 18,173. ಕನಕುಪ್ಪೆ ಗ್ರಾಮದ ಮೋಹನ್ ಕುಮಾರಿ ಕುಮಾರಸ್ವಾಮಿಯವರ ದನಬಸಪ್ಪ ನಿರ್ಮಾಣ 14,293. ಜಲ್ಲಿಪಲ್ಲೆ ಗ್ರಾಮದ ನಾಗಮ್ಮ ಗಂಗಯ್ಯನವರ ವಸತಿ ನಿರ್ಮಾಣ 25,856. ದೊಡ್ಡಗಲ್ಲೂರು ಗ್ರಾಮದ ಕಲ್ಯಾಣಮ್ಮ ಗೋವಿಂದಯ್ಯನವರ ದನಬಸಪ್ಪ ನಿರ್ಮಾಣ 20,631. ಬನ್ನಿಕುಪ್ಪೆ ಗ್ರಾಮದ ಚಿಕ್ಕನಗೌಡ ಬಿ ದೊಡ್ಡಶಾಣಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 23,659. ಗರಗದಕುಪ್ಪೆ ಗ್ರಾಮದ ನಂಜಪ್ಪ ಬಿ ಹೊನ್ನಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 48,084. ಕುರುವನಕುಂಟೆ ಗ್ರಾಮದ ಶ್ರೀನಿವಾಸ ಬಿ ಹನುಮಂತಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 9,445. ದೊಡ್ಡಗಲ್ಲೂರು ಗ್ರಾಮದ ಗಂಗಾ ಹನುಮಂತಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 23,484. ಬನ್ನಿಕುಪ್ಪೆ ಗ್ರಾಮದ ಲಕ್ಷ್ಮಯ್ಯ ಬಿ ಮೋಟಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 18,141. ರಾಮಕೃಷ್ಣಾಪುರ ಗ್ರಾಮದ ಸಿದ್ದಗಂಗಯ್ಯ ಸಿದ್ದಗಂಗಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 50,197. ಬನ್ನಿಕುಪ್ಪೆ ಗ್ರಾಮದ ಲಕ್ಷ್ಮಣ ಬಿ ಚಿಕ್ಕಗಂಗಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 32,737. ರಾಮನಹಳ್ಳಿ ಗ್ರಾಮದ ಗಂಗಯ್ಯ ಬಿ ಚಿಕ್ಕರಂಗಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 36,136. ರಾಮನಹಳ್ಳಿ ಗ್ರಾಮದ ಗಂಗಬೋರಮ್ಮ ರವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 21,321. ಲಿಂಗಾಪುರ ಗ್ರಾಮದ ಕೆಂಪಯ್ಯ ಬಿ ವೆಂಕಟೇಶಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 36,418. ರಾಮಕೃಷ್ಣಾಪುರ ಗ್ರಾಮದ ಸುಮಿತಾ ಬಿ ಶ್ರೀನಿವಾಸಯ್ಯನವರ ವಸತಿ ನಿರ್ಮಾಣ 25,156. ತಿಮ್ಮಸಂದ್ರ ಗ್ರಾಮದ ಲಕ್ಷ್ಮಮ್ಮ ಗೋವಿಂದಯ್ಯನವರ ವಸತಿ ನಿರ್ಮಾಣ 25,156. ರಾಮಕೃಷ್ಣಾಪುರ ಗ್ರಾಮದ ಶಿವರಾಮಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ನಿರ್ಮಾಣ 32,445. ಕನಕುಪ್ಪೆ ಗ್ರಾಮದ ನರಸಿಂಹಮೂರ್ತಿ ಬಿ ನರಸಿಂಹಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 16,377. ಕನಕುಪ್ಪೆ ಗ್ರಾಮದ ನರಸಿಂಹಮೂರ್ತಿ ಬಿ ದಾಸಪ್ಪನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 17,304. ದೊಡ್ಡಗಲ್ಲೂರು ಗ್ರಾಮದ ಕೆಂಚಮ್ಮ ಕರೇಗೌಡರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 38,072. ಗರಗದಕುಪ್ಪೆ ಗ್ರಾಮದ ರಾಜಣ್ಣ ಬಿ ನಂಜಪ್ಪನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 43,160. ಬನ್ನಿಕುಪ್ಪೆ ಗ್ರಾಮದ ಬಾಲಮ್ಮ ದೊಡ್ಡಶಾಣಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 32,136. ಹುಣಸೆಗಲ್ಲು ಗ್ರಾಮದ ಚಿಕ್ಕನಹಮಯ್ಯರವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 18,540. ಕನಕುಪ್ಪೆ ಗ್ರಾಮದ ಜಯಮ್ಮ ಪುಟ್ಟಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 55,259. ರಾಮಕೃಷ್ಣಾಪುರ ಗ್ರಾಮದ ಗಂಗಯ್ಯ ಬಿ ಕರಿಯಪ್ಪನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 39,191. ಕುರುವನಕುಂಟೆ ಗ್ರಾಮದ ಸಿದ್ದಗಂಗಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 47,225. ಬಿಸ್ಲಳ್ಳಿ ಗ್ರಾಮದ ರಾಮೇಗೌಡರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 32,445. ಬನ್ನಿಕುಪ್ಪೆ ಗ್ರಾಮದ ಚಿಕ್ಕಣ್ಣಗೌಡರ ಜಮೀನಿನಲ್ಲಿ
ತೆಂಗಿನ ಸಸಿ ಕಾಮಗಾರಿ 39,500. ಬಂದಿಕೊಪ್ಪು ಗ್ರಾಮದ ಜಯಣ್ಣ ಕೋನ್ ಗಂಗಾಧರಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 30,900. ತಿಮ್ಮಸಂದ್ರ ಗ್ರಾಮದ ಲಕ್ಷ್ಮಮ್ಮ ಕೋನ್ ವೆಂಕಟಪ್ಪನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 31,490. ಲಿಂಗಾಪುರ ಗ್ರಾಮದ ಊರಣ್ಣ ಬಿನ್ ಚಂಪಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 30,282. ದೊಡ್ಡಗಲ್ಲಳ್ಳಿ ಗ್ರಾಮದ ಮುದ್ದಪ್ಪ ಬಿನ್ ಲಂಕಪ್ಪನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 29,973. ಚಿಕ್ಕಗಲ್ಲಳ್ಳಿ ಗ್ರಾಮದ ಶಿವಣ್ಣ ಕೋನ್ ಶಿವಲಿಂಗಯ್ಯನವರ ಧನಬಸತಿ ನಿರ್ಮಾಣ 48,524. ಚಂದ್ರಕಲ್ಲು ಗ್ರಾಮದ ಸೌಮ್ಯ ಕೋನ್ ದೇವರಾಜರವರ ಧನಬಸತಿ ನಿರ್ಮಾಣ 52,066. ಕಣಕುಪ್ಪೆ ಗ್ರಾಮದ ಮಂಜುಳಾ ಕೋನ್ ಕೆಂಪೇಗೌಡರ ಧನಬಸತಿ ನಿರ್ಮಾಣ 46,106. ಕಣಕುಪ್ಪೆ ಗ್ರಾಮದ ಯೋಗೇಶ್ ಸಿಂಗ್ ಗೌಸಿದ್ದಯ್ಯನವರ ಧನಬಸತಿ ನಿರ್ಮಾಣ 47,929. ಬೆನ್ನಿಕುಪ್ಪೆ ಗ್ರಾಮದ ಭಾಗ್ಯಮ್ಮ ಕೋನ್ ಗಂಗಾನಯ್ಯನವರ ಧನಬಸತಿ ನಿರ್ಮಾಣ 41,061. ಬೆನ್ನಿಕುಪ್ಪೆ ಗ್ರಾಮದ ಚಿಕ್ಕಣ್ಣ ಕೋನ್ ಚಿಕ್ಕಲಿಂಗಯ್ಯನವರ ಜಮೀನಿನಲ್ಲಿ ಧನಬಸತಿ ನಿರ್ಮಾಣ 4,326. ರಾಮನಹಳ್ಳಿ ಗ್ರಾಮದ ಚಿಕ್ಕಣ್ಣ ಬಿನ್ ಲೇಟ್ ನಂಜಪ್ಪನವರ ಧನಬಸತಿ ನಿರ್ಮಾಣ 49,582. ಶಾಂತಾಪುರ ಗ್ರಾಮದ ಸ್ವಾರಕ್ಕಣ್ಣ ಕೋನ್ ಗಂಗಶಾನಯ್ಯನವರ ಧನಬಸತಿ ನಿರ್ಮಾಣ 48,563. ಶಾಂತಾಪುರ ಗ್ರಾಮದ ರತ್ನಮ್ಮ ಕೋನ್ ಚಂಪಶಾನಯ್ಯನವರ ಧನಬಸತಿ ನಿರ್ಮಾಣ 8,961. ಬೆಳ್ಚನಹಳ್ಳಿ ಗ್ರಾಮದ ಭಾಗ್ಯಮ್ಮ ಕೋನ್ ಚಿಕ್ಕಣ್ಣನವರ ಧನಬಸತಿ ನಿರ್ಮಾಣ 4,326. ಬಿಸಿಲಹಳ್ಳಿ ಗ್ರಾಮದ ಹರೀಶ್ ಕುಮಾರ್ ಬಿನ್ ಹನುಮಂತಯ್ಯನವರ ಧನಬಸತಿ ನಿರ್ಮಾಣ 49,378. ಬೆನ್ನಿಕುಪ್ಪೆ ಗ್ರಾಮದ ದೊಡ್ಡಮ್ಮ ಕೋನ್ ಗೋಪಾಲಯ್ಯನವರ ಧನಬಸತಿ ನಿರ್ಮಾಣ 50,305. ಶಾಂತಾಪುರ ಗ್ರಾಮದ ಗೋಪಾಲಯ್ಯ ಬಿನ್ ಚಿಕ್ಕಣ್ಣನವರ ಧನಬಸತಿ ನಿರ್ಮಾಣ 7,416. ರಾಯವಾಡ ಗ್ರಾಮದ ಲಕ್ಷ್ಮಮ್ಮ ಕೋನ್ ಮುತ್ತಪ್ಪನವರ ಧನಬಸತಿ ನಿರ್ಮಾಣ 49,069. ಕಣಕುಪ್ಪೆ ಗ್ರಾಮದ ರಾಮಣ್ಣ ಬಿನ್ ಬೋರಲಿಂಗಯ್ಯನವರ ಧನಬಸತಿ ನಿರ್ಮಾಣ 49,069. ಕಣಕುಪ್ಪೆ ಗ್ರಾಮದ ಶಿವಣ್ಣ ಬಿನ್ ಮಾಯಣ್ಣನವರ ಧನಬಸತಿ ನಿರ್ಮಾಣ 49,378. ತಿಮ್ಮಸಂದ್ರ ಗ್ರಾಮದ ಹೊನ್ನಗಂಗಮ್ಮ ಕೋನ್ ಹೊನ್ನೇಗೌಡರ ಧನಬಸತಿ ನಿರ್ಮಾಣ 49,996. ತಿಮ್ಮಸಂದ್ರ ಗ್ರಾಮದ ರಾಜಣ್ಣ ಬಿನ್ ಮುದ್ದಯ್ಯನವರ ಧನಬಸತಿ ನಿರ್ಮಾಣ 80,579. ತಿಮ್ಮಸಂದ್ರ ಗ್ರಾಮದ ಗಂಗರಾಜು ಬಿನ್ ರಂಗೇಗೌಡರ ಧನಬಸತಿ ನಿರ್ಮಾಣ 49,196. ಕಾಸಿನಹಳ್ಳಿ ಗ್ರಾಮದ ಶಾಂತಮ್ಮ ಕೋನ್ ತಿಮ್ಮಪ್ಪಗೌಡರ ಧನಬಸತಿ ನಿರ್ಮಾಣ 51,147. ರಾಮಕೃಷ್ಣಪುರ ಗ್ರಾಮದ ಬುದ್ರೇಗೌಡ ಬಿನ್ ಈರಣ್ಣನವರ ಧನಬಸತಿ ನಿರ್ಮಾಣ 49,411. ಬಿಸಿಲಹಳ್ಳಿ ಗ್ರಾಮದ ಸುಧಾ ಕೋನ್ ಗಂಗರಾಜುರವರ ಧನಬಸತಿ ನಿರ್ಮಾಣ 49,996. ಬೆನ್ನಿಕುಪ್ಪೆ ಗ್ರಾಮದ ಚೆನ್ನಪ್ಪ ಕೋನ್ ಚಿಕ್ಕಲಿಂಗಯ್ಯನವರ ಧನಬಸತಿ ನಿರ್ಮಾಣ 42,512. ಜಲ್ಲಿಪಲ್ಲಿ ಗ್ರಾಮದ ಸರೋಜಮ್ಮ ಕೋನ್ ನಾಗರಾಜರವರ ಧನಬಸತಿ ನಿರ್ಮಾಣ 49,042. ರಾಯವಾಡ ಗ್ರಾಮದ ಉಮಾದೇವಿ ಕೋನ್ ನಾಗರಾಜರವರ ಧನಬಸತಿ ನಿರ್ಮಾಣ 50,243. ಬಿಸಿಲಹಳ್ಳಿ ಗ್ರಾಮದ ಪ್ರಸನ್ನಕುಮಾರ್ ಬಿನ್ ಸಿದ್ದೇಗೌಡರ ಧನಬಸತಿ ನಿರ್ಮಾಣ 49,601. ದೊಡ್ಡಗಲ್ಲಳ್ಳಿ ಗ್ರಾಮದ ಜಯಲಕ್ಷ್ಮಮ್ಮ ಕೋನ್ ಮೂರಗಿರಿಯನವರ ಧನಬಸತಿ ನಿರ್ಮಾಣ 8,529. ರಾಮನಹಳ್ಳಿ ಗ್ರಾಮದ ಉಮಾ ಕೋನ್ ದೇವರಾಜರವರ ಧನಬಸತಿ ನಿರ್ಮಾಣ 47,839. ಕಾಸಿನಹಳ್ಳಿ ಗ್ರಾಮದ ಲಕ್ಷ್ಮೀದೇವಿ ಕೋನ್ ನಾಗರಾಜರವರ ಧನಬಸತಿ ನಿರ್ಮಾಣ 9,270. ಬಿಸಿಲಹಳ್ಳಿ ಗ್ರಾಮದ ನಂಜಮ್ಮ ಕೋನ್ ರಾಮಚಂದ್ರಯ್ಯನವರ ಧನಬಸತಿ ನಿರ್ಮಾಣ 48,400. ಬಿಸಿಲಹಳ್ಳಿ ಗ್ರಾಮದ ಸುಮಿತ್ರಾ ಕೋನ್ ಚಿಕ್ಕಾಂಜನೇಯನವರ ಧನಬಸತಿ ನಿರ್ಮಾಣ 9,270. ಬೆಳ್ಚನಹಳ್ಳಿ ಗ್ರಾಮದ ಲಕ್ಷ್ಮೀದೇವಣ್ಣ ಕೋನ್ ಚಿಕ್ಕಗಂಗಯ್ಯನವರ ಧನಬಸತಿ ನಿರ್ಮಾಣ 47,341. ಗರಗರಕುಪ್ಪೆ ಗ್ರಾಮದ ವೆಂಕಟರತ್ನಮ್ಮ ಕೋನ್ ಗಂಗಯ್ಯನವರ ಜಮೀನಿನಲ್ಲಿ ಧನಬಸತಿ ನಿರ್ಮಾಣ 9,270. ದೊಡ್ಡಗಲ್ಲಳ್ಳಿ ಗ್ರಾಮದ ಲಲಿತಮ್ಮ ಕೋನ್ ಮೂಗಿಲಗಿರಿಯನವರ ಧನಬಸತಿ ನಿರ್ಮಾಣ 8,652. ಬೆಳ್ಚನಹಳ್ಳಿ ಸವಿತಾ ಕೋನ್ ಚಿಕ್ಕಣ್ಣನವರ ಧನಬಸತಿ ನಿರ್ಮಾಣ 47,153. ಚಿಕ್ಕನಗೌರಹಟ್ಟಿ ಗ್ರಾಮದ ಶಿವಣ್ಣ ಕೋನ್ ರಂಗಪ್ಪನವರ ವಸತಿ ನಿರ್ಮಾಣ 25,156. ಗರಗರಕುಪ್ಪೆ ಗ್ರಾಮದ ಸಂಜೀವಮ್ಮ ಕೋನ್ ವೆಂಕಟೇಶ್ವರನವರ ವಸತಿ ನಿರ್ಮಾಣ
28. ರಾಮಕೃಷ್ಣಾಪುರ ಗ್ರಾಮದ ಲಕ್ಷ್ಮೀನರಸಿಂಹೇಗೌಡ ಸಿದ್ದೇಗೌಡರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 54,870. ರಾಮೇನಹಳ್ಳಿ ಗ್ರಾಮದ ಅರವಿತ್ತಮ್ಮ ರವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 12,360. ಕುಡುವನಪಟ್ಟಿ ಗ್ರಾಮದ ವೆಂಕಟೇಶ್ವರ ತಿಮ್ಮಪ್ಪಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 21,320. ಜುಂಜೇನಪಾಳ್ಯ ಗ್ರಾಮದ ಮಂಜುನಾಥ್ ಬಿನ್ ಜಾನಗೌಡರ ಧನವಸತಿ ನಿರ್ಮಾಣ 6,489. ರಾಮಕೃಷ್ಣಾಪುರ ಗ್ರಾಮದ ಗಿರಿಜಮ್ಮನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 21,630. ದೊಡ್ಡಹಳ್ಳಿ ಗ್ರಾಮದ ಚೆನ್ನಗಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 30,900. ರಾಮೇನಹಳ್ಳಿ ಗ್ರಾಮದ ಕೆಂಪಮ್ಮ ಮಂಜಪ್ಪನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 11,433. ರಾಮಕೃಷ್ಣಾಪುರ ಗ್ರಾಮದ ಗಂಗೂರು ಕರಿಯಣ್ಣನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 15,141. ಬೆಳ್ಳಿಪುಟ್ಟು ಗ್ರಾಮದ ನಂಜುಂಡಯ್ಯ ಕುಂಬಳಯ್ಯನವರ ಜಮೀನಿನಲ್ಲಿ ಮಧು ನಿರ್ಮಾಣ 33,372. ರಾಮಕೃಷ್ಣಾಪುರ ಗ್ರಾಮದ ನಿಂಗಮ್ಮ ಶೇಷೇಗೌಡರ ಜಮೀನಿನಲ್ಲಿ ಮಧು ನಿರ್ಮಾಣ 13,304. ರಾಮಕೃಷ್ಣಾಪುರ ಗ್ರಾಮದ ಬಸವನಗೂಡು ಸರ್ಕಲ್ನಲ್ಲಿ ಉದ್ಯಾನವನ ನಿರ್ಮಾಣ 40,170. ರಾಮಕೃಷ್ಣಾಪುರ ಗ್ರಾಮದ ಸರ್ವೆ ನಂಬರ್ 206ರ ಬಸವನಗೂಡು ಸರ್ಕಲ್ನಲ್ಲಿ ಉದ್ಯಾನವನ ನಿರ್ಮಾಣ 1,02,588. ಬಸವಳ್ಳಿ ಗ್ರಾಮದ ನಾರಾಯಣ ನಿಂಗಯ್ಯನವರ ಮನೆ ಹತ್ತಿರ ಧನವಸತಿ ನಿರ್ಮಾಣ 6,740. ಬೆಳ್ತನಹಳ್ಳಿ ಗ್ರಾಮದ ಮಂಜುನಾಥ್ ಬಿನ್ ಕರಿಯಪ್ಪನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 3,000. ರಾಮಕೃಷ್ಣಾಪುರ ಗ್ರಾಮದ ನಿಂಗಯ್ಯನವರ ಜಮೀನಿನಲ್ಲಿ ಅಂಗಾಂಶ ಬಾಳೆ ಕಾಮಗಾರಿ ಸಾಮಗ್ರಮಟ್ಟ 5,400. ರಾಮಕೃಷ್ಣಾಪುರ ಗ್ರಾಮದ ಹೊನ್ನಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ ಸಾಮಗ್ರಮಟ್ಟ 5,450. ರಾಮಕೃಷ್ಣಾಪುರ ಗ್ರಾಮದ ಮಂಜುನಾಥ ಕೋರಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ ಸಾಮಗ್ರಮಟ್ಟ 6,700. ಹಾಗೆ ತೋಟಗಾರಿಕೆ ಇಲಾಖೆಯಿಂದ 27 ಕಾಮಗಾರಿಗಳು ಅನುಷ್ಠಾನಗೊಂಡಿವೆ. ಕಮಲಮ್ಮ ವರದರಾಜು ಬೆನ್ನಿಕುಪ್ಪ ಗ್ರಾಮ ತೆಂಗಿನ ಸಸಿ ಕಾಮಗಾರಿ 30,282. ಗಂಗರಾಮಕ್ಕ ವ್ಯವಸಾಯ ನಂಜುಂಡಯ್ಯ ರಾಮಕೃಷ್ಣಾಪುರ ಬನಾನಾ ಪ್ಲಾಂಟೇಶನ್ 41,715. ಮರಿಯಮ್ಮ ವ್ಯವಸಾಯ ಚೆನ್ನಯ್ಯ ತೆಂಗಿನ ಸಸಿ ಕಾಮಗಾರಿ 98,430. ಶಿವರಾಮಯ್ಯ ಸಣ್ಣ ಕೆಂಪಯ್ಯ ರಾಮಕೃಷ್ಣಪುರ ತೆಂಗಿನ ಸಸಿ ಕಾಮಗಾರಿ 12,178. ಕಂಕುಟ್ಟು ಗ್ರಾಮದ ದೊಡ್ಡರಾಮಯ್ಯ ಬಿನ್ ಕೆಂಚಯ್ಯನವರ ಮನೆ ಹತ್ತಿರ ಕೈತೋಟ ಕಾಮಗಾರಿ 2,163. ಕಂಕುಟ್ಟು ಗ್ರಾಮದ ಪುಟ್ಟಯ್ಯ ಬಿನ್ ಚಿಕ್ಕನರಸಯ್ಯನವರ ಮನೆ ಹತ್ತಿರ ಕೈತೋಟ ಕಾಮಗಾರಿ 2,163. ಕಂಕುಟ್ಟು ಗ್ರಾಮದ ಗಂಗಲಕ್ಷ್ಮಮ್ಮ ರಂಗಣ್ಣನವರ ಮನೆ ಹತ್ತಿರ ಕೈತೋಟ ಕಾಮಗಾರಿ 2,163. ಕಂಕುಟ್ಟು ಗ್ರಾಮದ ಕೆಂಪಣ್ಣ ಬಿನ್ ಸಣ್ಣ ಚಿಕ್ಕಯ್ಯನವರ ಮನೆ ಹತ್ತಿರ ಕೈತೋಟ ಕಾಮಗಾರಿ 2,163. ಕಂಕುಟ್ಟು ಗ್ರಾಮದ ಜಯಮ್ಮ ತಿಮ್ಮಪ್ಪನವರ ಮನೆ ಹತ್ತಿರ ಕೈತೋಟ ಕಾಮಗಾರಿ 2,163. ಕುರುವನಕುಟ್ಟಿ ಗ್ರಾಮದ ಗಂಗಾಧರ ಬಿನ್ ದೇವರಾಜರವರ ಕೈತೋಟ ಕಾಮಗಾರಿ 2,163. ಕಂಕುಟ್ಟು ಗ್ರಾಮದ ಗಿರೀಶಯ್ಯ ಬಿನ್ ಮೊರಳಯ್ಯನವರ ಮನೆ ಹತ್ತಿರ ಕೈತೋಟ ಕಾಮಗಾರಿ 2,163. ಕಂಕುಟ್ಟು ಗ್ರಾಮದ ಚಿಕ್ಕನರಸಿಂಹಯ್ಯ ಬಿನ್ ಎಲ್ಲಯ್ಯನವರ ಮನೆ ಹತ್ತಿರ ಕೈತೋಟ ಕಾಮಗಾರಿ 2,163. ಕಣಕುಟ್ಟಿ ಗ್ರಾಮದ ಮುನಿಯಪ್ಪ ಬಿನ್ ನರಸಿಂಹಯ್ಯನವರ ಮನೆ ಹತ್ತಿರ ಕೈತೋಟ ಕಾಮಗಾರಿ 2,163. ಕಣಕುಟ್ಟಿ ಗ್ರಾಮದ ನರಸಿಂಹಮೂರ್ತಿ ಬಿನ್ ಗೌರಯ್ಯನವರ ಮನೆ ಹತ್ತಿರ ಕೈತೋಟ ಕಾಮಗಾರಿ 2,163. ಕಣಕುಟ್ಟಿ ಗ್ರಾಮದ ಕಾಮಾಕ್ಷಮ್ಮ ರಾಮಣ್ಣನವರ ಮನೆ ಹತ್ತಿರ ಕೈತೋಟ ನಿರ್ಮಾಣ 2,163. ಕಣಕುಟ್ಟಿ ಗ್ರಾಮದ ನಾಗರಾಜು ಬಿನ್ ಗಂಗಪ್ಪನವರ ಮನೆ ಹತ್ತಿರ ಕೈತೋಟ ಕಾಮಗಾರಿ 2,163. ಕಣಕುಟ್ಟಿ ಗ್ರಾಮದ ನರಸಿಂಹಮೂರ್ತಿ ಬಿನ್ ಉಗ್ರೇಶನವರ ಮನೆ ಹತ್ತಿರ ಕೈತೋಟ ಕಾಮಗಾರಿ 2,163. ಕಣಕುಟ್ಟಿ ಗ್ರಾಮದ ಗಂಗಾಧರ ಬಿನ್ ಗೋರಯ್ಯನವರ ಮನೆ ಹತ್ತಿರ ಕೈತೋಟ ಕಾಮಗಾರಿ 2,163. ಕಣಕುಟ್ಟಿ ಗ್ರಾಮದ ಲಕ್ಷ್ಮೀದೇವಮ್ಮ ನಪ್ಪಕ್ಕನವರ ಮನೆ ಹತ್ತಿರ ಕೈತೋಟ ಕಾಮಗಾರಿ 2,163. ಕಣಕುಟ್ಟಿ ಗ್ರಾಮದ ವೆಂಕಟೇಶ್ ಬಿನ್ ಸಣ್ಣ ಚಿಕ್ಕಯ್ಯನವರ ಮನೆ ಹತ್ತಿರ ಕೈತೋಟ ಕಾಮಗಾರಿ 2,163. ಗುರುವಪ್ಪ ಬಿನ್ ಗೌರಯ್ಯನವರ ಮನೆ ಹತ್ತಿರ ಕೈತೋಟ ಕಾಮಗಾರಿ 2,163. ಚಿಕ್ಕದೇಗೌಡ ಬಿನ್ ಗೌರಯ್ಯನವರ ಮನೆ ಹತ್ತಿರ ಕೈತೋಟ ಕಾಮಗಾರಿ 2,163. ವೆಂಕಟೇಗೌಡ ಸಣ್ಣ ಗೋವಿಂದಯ್ಯನವರ ಮನೆ ಹತ್ತಿರ ಕೈತೋಟ ಕಾಮಗಾರಿ 2,163. ಶಿವಣ್ಣ ಬಿನ್ ನರಸಿಂಹಪ್ಪನವರ ಮನೆ ಹತ್ತಿರ
ಕೈತೋಟ ಕಾಮಗಾರಿ 1854, ಶಾಂತಮ್ಮ ವೈಎಸ್ ಗಂಗಣ್ಣನವರ ಮನೆ ಹತ್ತಿರ ಕೈತೋಟ ಕಾಮಗಾರಿ 1854, ನಿಂಗಮ್ಮ ವೈಎಸ್ ಗಂಗಾಧರಯ್ಯನವರ ಮನೆ ಹತ್ತಿರ ಕೈತೋಟ ಕಾಮಗಾರಿ 1854, ನಂಜುಂಡಯ್ಯ ಸನ್ನಾಥ್ ನಂಜೇಗೌಡರವರ ಮನೆ ಹತ್ತಿರ ಕೈತೋಟ ಕಾಮಗಾರಿ 1854. ಒಟ್ಟು ಈ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ 1/4/2022ರಿಂದ 31/3/2023 ಅವಧಿಯಲ್ಲಿ ಈ ಗ್ರಾಮ ಪಂಚಾಯತಿಯಲ್ಲಿ ಒಟ್ಟು 38,90,728 ಕೂಲಿ ಮೊತ್ತ, 13,21,493 ಸಾಮಗ್ರಿ ಮೊತ್ತ, ಒಟ್ಟು 56,12,221 ಈ ಅವಧಿಯಲ್ಲಿ ವೆಚ್ಚ ಮಾಡಲಾಗಿದೆ. ಹಾಗೆ 14 ಹಾಗೂ 15ನೇ ಹಣಕಾಸು ಯೋಜನೆಯಲ್ಲಿ 1/4/2022ರಿಂದ 31/3/2023 ಅವಧಿಯಲ್ಲಿ ಒಟ್ಟು ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ಆಕ್ಷೇಪಣೆ ವಿವರವನ್ನು ಮಂಡಿಸ್ತಾ ಇದ್ದೀನಿ. ತೆಂಗುಕುಪ್ಪೆ ಗ್ರಾಮದ ಚಂದ್ರೇಗೌಡ ಹನುಮಂತಯ್ಯನವರ ದನದ ಸೆಟ್ ನಿರ್ಮಾಣ ಸದರಿ ಕಾಮಗಾರಿಯ ಕಡತ ಪರಿಶೀಲನೆ ಸಮಯದಲ್ಲಿ ಒಂದಿಯಲ್ಲಿ 14 ದಿನಗಳಲ್ಲಿ 14 ದಿನಗಳ ಕೂಲಿ ಮೊತ್ತ ದಾಖಲಿಸಿದ್ದು, ಎಂಎಸ್ನಲ್ಲಿ 7 ದಿನಗಳ ಹೆಚ್ಚುವರಿ ಎಂಎಸ್ನಲ್ಲಿ ದಾಖಲಿಸಿ 7 ದಿನಗಳ ಕೂಲಿ ಮತ್ತು 2,263 ಹೆಚ್ಚುವರಿಯಾಗಿ ಪಾವತಿ ಮಾಡಲಾಗಿದೆ. ಈ ಮೊತ್ತವನ್ನು ವಸೂಲಾತಿ ಮಾಡಲು ಈ ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ಲಿಂಗಪುರ ಗ್ರಾಮದ ಶ್ರೀನಿವಾಸ್ ಸಿಂಗ್ ರಂಶನಾಥನವರ ಜಮೀನಿನ ತೆಂಗಿನ ಸಸಿ ಕಾಮಗಾರಿ ಸದರಿ ಕಾಮಗಾರಿಯ ಸ್ಥಳ ಪರಿಶೀಲನೆ ಸಮಯದಲ್ಲಿ ಕಾಮಗಾರಿಯ ನಾಮಫಲಕ ಇರುವುದಿಲ್ಲ. ಆದ್ದರಿಂದ ಸಾಮಗ್ರಿ ಮೊತ್ತ 3,000 ವಸೂಲಾತಿ ಮಾಡಲು ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ಕಣಕುಪ್ಪೆ ಗ್ರಾಮದ ನರಸಿಂಹಮೂರ್ತಿ ಬಿನ್ ದಾಸಪ್ಪನವರ ಜಮೀನಿನ ತೆಂಗಿನ ಸಸಿ ಕಾಮಗಾರಿ ಸದರಿ ಕಾಮಗಾರಿಯ ಕಡತ ಪರಿಶೀಲನೆ ಸಮಯದಲ್ಲಿ ಎಂದಿಯಲ್ಲಿ ಪುಟ ಸಂಖ್ಯೆ 1ರಲ್ಲಿ 54 ದಿನಗಳಲ್ಲಿ ಎಂದಿಯಲ್ಲಿ ದಾಖಲಿಸಿದ್ದು, ಎಂಎಸ್ನಲ್ಲಿ 56 ದಿನಗಳಲ್ಲಿ ಹಾಜರಾತಿ ನೀಡಿ 2 ದಿನದ ಕೂಲಿ ಮೊತ್ತ 6,018 ಹೆಚ್ಚುವರಿಯಾಗಿ ಪಾವತಿ ಮಾಡಲು. ಆದ್ದರಿಂದ ಈ ಮೊತ್ತವನ್ನು ವಸೂಲಾತಿ ಮಾಡಲು ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ರಾಮಕೃಷ್ಣಾಪುರ ಗ್ರಾಮದ ನಿಂಗಯ್ಯ ಬಿನ್ ನಾರಾಯಣವರ ಜಮೀನಿನಲ್ಲಿ ಬೆಳೆ ನಿರ್ಮಾಣ ಸದರಿ ಕಾಮಗಾರಿಯ ಕಡತ ಪರಿಶೀಲನೆ ಸಮಯದಲ್ಲಿ ಈ ಮೊತ್ತವನ್ನು ಫಲಾನುಭವಿ ಉಪಯುಕ್ತತೆ ಬಳಕೆಯಾಗಿಲ್ಲ. ಆದ್ದರಿಂದ ಈ ಕಾಮಗಾರಿಯ ಖರ್ಚಾದ 29,046 ರೂಗಳನ್ನು ಆಕ್ಷೇಪಣೆ ನೀಡಲು ಸಭೆ ಮುಂದೆ ಮಂಡಿಸ್ತಾ ಇದ್ದೀನಿ. 14 ಹಾಗೂ 15ನೇ ಹಣಕಾಸು ಯೋಜನೆಯಲ್ಲಿ 1/4/2022ರಿಂದ 31/3/2023 ನಗದು ಪುಸ್ತಕದ ಪ್ರಕಾರ 1/4/2022ಕ್ಕೆ ಪ್ರಾರಂಭಿಕ ಶುಲ್ಕು 34,80,218, ಬಿಡುಗಡೆಯಾದ ಅನುದಾನ 54,08,750. ಇದಕ್ಕೆ ಬ್ಯಾಂಕಿನಿಂದ ಬಂದಂತಹ ಬಡ್ಡಿ 1,47,104. 31/3/2023ಕ್ಕೆ ಅಂತಿಮ ಶುಲ್ಕು 53,91,407. ಒಟ್ಟು ಅನುದಾನ 90,36,072. ಒಟ್ಟು ಖರ್ಚು 36,44,665. 14 ಹಾಗೂ 15ನೇ ಹಣಕಾಸು ಯೋಜನೆಯಡಿ ಅನುಷ್ಠಾನಗೊಂಡಂತಹ ಕಾಮಗಾರಿಗಳ ವೆಚ್ಚದ ವಿವರ. ಗರಗದಕುಪ್ಪೆ ಗ್ರಾಮದ ಎಸ್ಸಿ ಕಾಲೋನಿ ಹಾಗೂ ಇತರೆ ಸೆಕ್ಷನ್ಗಳ ಪ್ಲಾಟ್ಫಾರಂ ರಿಪೇರಿ ಕಾಮಗಾರಿ 46,096. ದೊಡ್ಡಗಲ್ಲಳ್ಳಿ ಗ್ರಾಮದಲ್ಲಿ ಗ್ರಾಮ ನೈರ್ಮಲ್ಯ ಕಾಮಗಾರಿ 46,743. ಲಿಂಗಾಪುರ ಗ್ರಾಮದಲ್ಲಿ ಹೊಸದಾಗಿ ಕೊರೆದಿರುವ ಬೋರ್ವೆಲ್ ಹತ್ತಿರದಿಂದ ಗೋವಿಂದರಾಜು ಮನೆಯವರೆಗೆ ಪೈಪ್ಲೈನ್ ಕಾಮಗಾರಿ 23,874. ಕಣಕುಪ್ಪೆ ಗ್ರಾಮ ಪಂಚಾಯಿತಿಯ ಗೋವಿಂದರಾಜು ತೋಟದಿಂದ ಬೋರೇಗೌಡನ ಮನೆಯವರೆಗೆ ಪೈಪ್ಲೈನ್ ಮತ್ತು ಮನೆ ನಲ್ಲಿ ಬದಲಾವಣೆ ಕಾಮಗಾರಿ 33,018. ಮುರುತ್ತಿನ ಪಳ್ಳ ಗ್ರಾಮದಲ್ಲಿ ಗ್ರಾಮ ನೈರ್ಮಲ್ಯ ಮತ್ತು ಸ್ವಚ್ಛತೆ ಕಾಮಗಾರಿ 18,000
ಗ್ರಾಮ ಪಂಚಾಯತಿ ಸಿಎಸ್ಪುರ ಮುಖ್ಯ ರಸ್ತೆಯಿಂದ ಸಿಂಗಪಾಳ್ಯದವರೆಗೆ ಜಂಗಲ್ ಕ್ಲೀನಿಂಗ್ ಮತ್ತು ಚರಂಡಿ ಸ್ವಚ್ಛತೆ 29,017. ಬೈಚನಹಳ್ಳಿ ಗ್ರಾಮದಲ್ಲಿ ಗ್ರಾಮ ನೈರ್ಮಲ್ಯ ಮತ್ತು ಸ್ವಚ್ಛತೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಏರಿಯಾಗಳಲ್ಲಿ 28,711. ಬೈಚನಹಳ್ಳಿ ಗ್ರಾಮದ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ರಂಗಣ್ಣನವರ ಮನೆಯವರೆಗೆ ಪೈಪ್ಲೈನ್ ಮತ್ತು ನಲ್ಲಿ ಅರವಳಿಕೆ ಕಾಮಗಾರಿ 57,782. ರಾಮೇನಹಳ್ಳಿ, ಜುಂಜಯ್ಯನಪಾಳ್ಯ ಮತ್ತು ಶಾಂತಾಪುರ ಗ್ರಾಮಗಳಲ್ಲಿ ಸ್ವಚ್ಛತೆ ಮತ್ತು ಗ್ರಾಮ ನೈರ್ಮಲ್ಯ ಕಾಮಗಾರಿ 38,156. ಬನ್ನಿಕುಪ್ಪೆ ಗ್ರಾಮದ ಎಸ್ಸಿ ಕಾಲೋನಿಯಿಂದ ಚಿಕ್ಕರಂಗಯ್ಯನ ಜಮೀನಿನವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ 38,723. ಗರಗದಕುಪ್ಪೆ ಗ್ರಾಮದ ಎಸ್ಸಿ ಕಾಲೋನಿಯಲ್ಲಿ ಚರಂಡಿ ದುರಸ್ತಿ ಕಾಮಗಾರಿ 14,486. ಕಣಕುಪ್ಪೆ ಗ್ರಾಮ ಪಂಚಾಯಿತಿಯಿಂದ ಹೈಸ್ಕೂಲ್ವರೆಗೆ ರಸ್ತೆಯ ಎರಡೂ ಬದಿಯಲ್ಲಿ ಜಂಗಲ್ ಕ್ಲೀನಿಂಗ್ ಕಾಮಗಾರಿ 38,687. ಲಿಂಗಾಪುರ ಗ್ರಾಮದ ತ್ಯಾಜ್ಯ ವಸ್ತು ಸಂಗ್ರಹಣಾ ಘಟಕ ನಿರ್ಮಾಣದ ನಿವೇಶನದ ಸ್ವಚ್ಛತೆ 46,615. ಬಿಸಿಲಹಳ್ಳಿ ಗ್ರಾಮದಲ್ಲಿ ಗ್ರಾಮ ನೈರ್ಮಲ್ಯ ಮತ್ತು ಸ್ವಚ್ಛತೆ ಕಾಮಗಾರಿ 28,350. ಬೋವಿಪಳ್ಯದಿಂದ ಪಾಪಣ್ಣನವರ ಮನೆಯವರೆಗೆ ಜಂಗಲ್ ಕ್ಲೀನಿಂಗ್ ಮತ್ತು ಗ್ರಾಮ ನೈರ್ಮಲ್ಯ ಕಾಮಗಾರಿ 28,196. ಬಿಸಿಲಹಳ್ಳಿ ಗ್ರಾಮದಲ್ಲಿ ಸಿಸ್ಟಮ್ ಪ್ಲಾಟ್ಫಾರ್ಮ್ ರಿಪೇರಿ ಕಾಮಗಾರಿ 28,089. ಬಿಸಿಲಹಳ್ಳಿ ವೆಂಕಟಪ್ಪನವರ ಮನೆಯಿಂದ ಮುತ್ತುರಾಯ ದೇವಸ್ಥಾನದವರೆಗೆ ಪೈಪ್ಲೈನ್ ಕಾಮಗಾರಿ 28,400. ಚಿಕ್ಕಗೊಲ್ಲಳ್ಳಿ ಗ್ರಾಮದಲ್ಲಿ ಕೊಳವೆ ಕಾಮಗಾರಿ 2,19,080. ಬನ್ನಿಕುಪ್ಪೆ ಗ್ರಾಮದಲ್ಲಿ ಗ್ರಾಮ ನೈರ್ಮಲ್ಯ ಮತ್ತು ಸ್ವಚ್ಛತೆ ಕಾಮಗಾರಿ 13,336. ರಾಯವಾರ ಮುಖ್ಯ ರಸ್ತೆಯಿಂದ ನರಸಮ್ಮ ಮತ್ತು ಅರಸಮ್ಮನ ಮನೆಯವರೆಗೆ ಶಾಂತಿ ಸ್ವಚ್ಛತೆ ಕಾಮಗಾರಿ 55,797. 2022-23ನೇ ಸಾಲಿನ ಅನುಷ್ಠಾನಗೊಂಡ ಕಾಮಗಾರಿಗಳಲ್ಲಿ ಕಟಾಯಿಸಿದ ತೆರಿಗೆ ಬಾಕ್ಸು ಒಟ್ಟು 53,093. ಕುಡಿಯುವ ನೀರು, ಬೀದಿ ದೀಪ, ಸ್ವಚ್ಛತೆ ನಿರ್ವಹಣೆಗೆ ಸಂಬಂಧಿಸಿದಂತೆ ಒಟ್ಟು ವೆಚ್ಚ 47,59,674. ಹಾಗೆ ಕಡತ ಪರಿಶೀಲನೆ ಸಮಯದಲ್ಲಿ ಕಂಡುಬಂದಂತಹ ಅಂಶಗಳನ್ನು ಮಂಡಿಸ್ತಾ ಇದ್ದೀನಿ. ಕಣಕುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಿಗೆ ಕುಡಿಯುವ ನೀರಿನ ಸಾಮಗ್ರಿಗಳನ್ನು ಚಿಕ್ಕನಸ್ವಾಮಿ ಹಾರ್ಡ್ವೇರ್, ಬನ್ನಿಮರದ ಕಟ್ಟೆ ಇವರಿಂದ ಖರೀದಿ. ದರಪಟ್ಟಿ ಪ್ರಕಟಣೆ, ಸರಬರಾಜು ಆದೇಶ, ತುಲನಾತ್ಮಕ ದರಪಟ್ಟಿಯನ್ನು ಸಾಮಾಜಿಕ ಪರಿಶೋಧನೆಗೆ ಹಾಜರುಪಡಿಸಿರುವುದಿಲ್ಲ. ಆಕ್ಷೇಪಣೆ ಮೊತ್ತ 95,470. ಕಣಕುಪ್ಪೆ ಗ್ರಾಮ ಪಂಚಾಯಿತಿಯ ಗ್ರಾಮಗಳಿಗೆ SLWM ಘಟಕ ಯೋಜನೆಯಡಿ ಕಸದ ಬುಟ್ಟಿಗಳನ್ನು ಶ್ರೀ ತೇಜು ಎಂಟರ್ಪ್ರೈಸಸ್ ಲಿಮಿಟೆಡ್ ಇವರಿಂದ ಖರೀದಿಸಬಹುದು. ದರಪಟ್ಟಿ ಪ್ರಕಟಣೆ, ಸರಬರಾಜು ಆದೇಶ, ತುಲನಾತ್ಮಕ ಪಟ್ಟಿ ದರಪಟ್ಟಿಯನ್ನು ಸಾಮಾಜಿಕ ಪರಿಶೋಧನೆಗೆ ಹಾಜರುಪಡಿಸಿರುವುದಿಲ್ಲ. ಆದ್ದರಿಂದ ಆಕ್ಷೇಪಣಾ ಮೊತ್ತ 27,897. ಕಣಕುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ NSS ಕ್ಯಾಂಪಸ್ ಬಂಧಿತ ಮಕ್ಕಳಿಗೆ ಶಾಮಿಯಾನ ವ್ಯವಸ್ಥೆ ಮಾಡಲು ಭಾರತ್ ಪ್ರಿಂಟರ್ಸ್ ಉದ್ಯೋಗಿಗಳಿಗೆ ಬಾಡಿಗೆ ಪಾವತಿ. ಆಕ್ಷೇಪಣಾ ಮೊತ್ತ 20,000. 15ನೇ ಹಣಕಾಸು ಯೋಜನೆ ಮಾರ್ಗಸೂಚಿಯಲ್ಲಿ ಬಾಡಿಗೆ ನೀಡಲು ಅವಕಾಶವಿರುವುದಿಲ್ಲ. ಆದ್ದರಿಂದ ಸದರಿ ಮೊತ್ತವನ್ನು ಆಕ್ಷೇಪಣೆ ನೀಡಲಾಗಿದೆ. ಕಣಕುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಿಗೆ ಕುಡಿಯುವ ನೀರಿನ ಸಾಮಗ್ರಿಗಳನ್ನು ಚಿಕ್ಕನಸ್ವಾಮಿ ಎಲೆಕ್ಟ್ರಿಕಲ್ ವರ್ಕ್ಸ್ ಇವರಿಂದ ಖರೀದಿ. ದರಪಟ್ಟಿ ಪ್ರಕಟಣೆ, ಸರಬರಾಜು ಆದೇಶ, ತುಲನಾತ್ಮಕ ದರಪಟ್ಟಿ ಇವುಗಳನ್ನು ಸಾಮಾಜಿಕ ಪರಿಶೋಧನೆಗೆ ಹಾಜರುಪಡಿಸುವುದಿಲ್ಲ. ಆಕ್ಷೇಪಣಾ ಮೊತ್ತ 97,019. ಒಟ್ಟು ಆಕ್ಷೇಪಣಾ ಮೊತ್ತ 2,35,386. ಇದುವರೆಗೂ ನಾನು ಓದಿದಂತಹ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಆಕ್ಷೇಪಣೆಗಳಿದ್ದಲ್ಲಿ ನೀವು ಸಭೆಗೆ ತಿಳಿಸಿರುವಂತಹ ಸಾಮಾಜಿಕ ಪರಿಶೋಧನಾ ವರದಿಯನ್ನು ಮಂಡಿಸಲು ಅವಕಾಶ ಮಾಡಿಕೊಟ್ಟಂತೆ ಎಲ್ಲರಿಗೂ ಹೊಂದಿಸುತ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈಗ 2021-22ನೇ ಸಾಲಿನಲ್ಲಿ ಕಣಕುಪ್ಪೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಡಿ ವಿವಿಧ ಇಲಾಖೆಗಳೊಂದಿಗೆ ಮತ್ತು ಗ್ರಾಮ ಪಂಚಾಯತಿ ಕೂಡ ಅನುಷ್ಠಾನ ಮಾಡಿರ್ತಕ್ಕಂಥ ಕಾಮಗಾರಿಗಳ ಸವಿವರವಾದ ವರದಿಯನ್ನು, ಆಕ್ಷೇಪಣೆ, ವಸೂಲಾತಿ ಮೊತ್ತ
ಎಲ್ಲವನ್ನು ಕೂಡ ಸಾರ್ವಜನಿಕರ ಮುಂದೆ ಮಂಡಿಸಲಾಗಿದೆ. ಯಾವುದಾದ್ರೂ ಆಕ್ಷೇಪಣೆಗಳಿದ್ದಲ್ಲಿ ಇವತ್ತಿನ ಗ್ರಾಮ ಸಭೆಯಲ್ಲಿ ತಮ್ಮ ಆಕ್ಷೇಪಗಳನ್ನು ತಿಳಿಸಬಹುದಾಗಿರುತ್ತದೆ. ಮೇಡಮ್, ಕಣ್ಕೊಪ್ಪೆಯಿಂದ ಹೈಸ್ಕೂಲ್ವರೆಗೂ ಜಂಗಲ್ ಎರಡು ಸೈಡು ಕ್ಲೀನ್ ಮಾಡಿದಾರಲ್ಲ, ಅದು ಯಾರು ಮಾಡಿರೋದು ಒಂದು ಸ್ವಲ್ಪ ಮಾಹಿತಿ ಕೊಡಿ. ಯಾರು ಮಾಡಿದ್ದಾರೆ, ಯಾವಾಗ ಮಾಡಿದ್ದಾರೆ, ಅದ್ರದ್ದು ವಿಡಿಯೋ ಫುಟೇಜ್ ಏನಾದರೂ ಇದ್ರೆ ಕೊಡಿ. ಇಲ್ಲ ಮಾಡಿರೋದು ಯಾವ್ದಾದ್ರು ಕೆಲಸ ವರ್ಕ್ ಇದ್ರೆ ಕೊಡಿ. ಮಾಡಿರೋ ಕೆಲಸ ತೋರಿಸಿ ನೀವು. ಪರಿಶೀಲನೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಕಚೇರಿನಲ್ಲಿ ದಾಖಲೆಗಳೆಲ್ಲ ಲಭ್ಯ ಇದೆ. ಈಗ ಕೊಡ್ಬೇಕಲ್ವಾ ನಮ್ಗೆ? ಅಲ್ಲ, ನೀವು ಮೊನ್ನೆ ಮಾಡಿರೋದಿಲ್ಲ ಅಲ್ವ, ಇಲ್ಲಿ ಕೊಡಿ. ನಾನು ತಿರ್ಗಾ ಕಚೇರಿಗೆ ಬಂದು ಯಾಕೆ ಕೇಳಕ್ ಹೋಗ್ಲಿ? ದಾಖಲೆ ಇಲ್ಲೇ ಇದ್ರೆ ಇಲ್ಲೇ ಕೊಡ್ಬೇಕಲ್ಲ ನೀವು. ತಿರ್ಗಾ ಕಚೇರಿಗೆ ಹೋಗೋ ಅಂತದೇನಿಲ್ಲ. ಗ್ರಾಮ ಸಭೆ ಆದ್ಮೇಲೆ ಇಲ್ಲೇ ಕೊಡ್ಬೇಕು ನೀವು ದಾಖಲೆ. ಚರಂಡಿ ಮಾಡಿರೋದು ಯಾರು ಮೇಡಮ್ ಅವರೇ? ಈ ಚರಂಡಿ ಎಲ್ಲ ಬರೋದಕ್ಕೆ ಮೇಡಮ್ ಮಾಡಿರೋ. ನಾನು 3 ದಿನ ಬಂದಿದ್ದೀನಿ. ಅದಕ್ಕೆ ನಮ್ಗೆ ದಾಖಲೆ ಕೊಡಿ. ಅದು ಯಾರು ಮಾಡ್ಯಾರ ಅಂತ ದಾಖಲೆ ಕೊಡಿ. ಹಾಂ, ಆಯ್ತು ಆಯ್ತು. ಆಯ್ತು 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 ಆಯ್ತು. ಆಯ್ತು ಸರ್, ಅದನ್ನ ದಾಖಲೆಯನ್ನ ಪರಿಶೀಲನೆ ಮಾಡೋ ಅವಕಾಶ ಇದೆ. ಅದನ್ನ ಬಿಟ್ಟು ನೋಡಲ್ ಆಫೀಸರ್ ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಂಡು. ನೋಡಿಲ್ಲಪ್ಪ, ಯಾವಾಗ ಮಾಡಿದ್ದು ಈಗ ಎಲ್ಲಿ ಮೆಂಬರ್ಗಳೇ ಇರ್ಬೇಕು. ಇವರನ್ನ ಗ್ರಾಮ ಸಭೆಯಲ್ಲಿ ಮೆಂಬರ್ಗಳೇ ಮೆಂಬರ್ ಇಲ್ಲ. ಗ್ರಾಮ ಸಭೆ ಎಲ್ಲರೂ ಹೇಳಿದೆ ಮೆಂಬರ್ ಇಲ್ಲ. ಗ್ರಾಮ ಸಭೆ ಹೆಂಗೆ ಇವರು ಮಂಡನೆ ಮಾಡ್ತಾರೆ? ಇಪ್ಪತ್ತೆರಡು 23ನೇ ಸಾಲಿನ ಸಾಮಾಜಿಕ ಲೆಕ್ಕ ಪರಿಶೋಧನೆಯಲ್ಲಿ ಹಲವಾರು ಕಾಮಗಾರಿಗಳಲ್ಲಿ ಖರ್ಚಾದಂತಹ ಹಣಕಾಸಿನ ವಿವರವನ್ನ ಇಲ್ಲಿ ಸವಿವರವಾಗಿ ಮಂಡಿಸಿದ್ದಾರೆ. ಆದ್ರೆ ಒಂದು ಏನು ಅಂದ್ರೆ, ಈ ಕಾಮಗಾರಿ ಕೆಲಸ ತಗೊಂಡವರು ಯಾವುದೇ ಈ ಒಂದು ಸಭೆಗೆ ಹಾಜರಾಗೇ ಇಲ್ಲ. ಈ ಫಲಾನುಭವಿಗಳೇ ಇಲ್ಲ. ಈಗ ಕೆಲಸ ಆಗಿದೆ ಇಲ್ಲ ಅಂತ ನಾವ್ ಹೇಗೆ ಇದು ಮಾಡೋದು? ಅಟ್ಲೀಸ್ಟ್ ಯಾರಾದ್ರೂ ಒಬ್ರು ಫಲಾನುಭವಿ ಬಂದು 198 ಕಾಮಗಾರಿ ತೋರಿಸಿದ್ದಾರೆ. ಅಟ್ಲೀಸ್ಟ್ ಒಂದಿಬ್ರು ಫಲಾನುಭವಿಗಳು ಬಂದು ನಮಗ್ ಕೆಲಸ ಆಗಿದೆ, ಆಗಿಲ್ಲ ಅಂತ ಹೇಳೋದು ಯಾರು ಇಲ್ಲ. ಇದನ್ನ ಹೇಗೆ ಅಟ್ಲೀಸ್ಟ್ ಹಾಗಾಗಿ ನೆಕ್ಸ್ಟ್ ಒಂದು ಗ್ರಾಮ ಸಭೆಯಲ್ಲಿ ಅಟ್ಲೀಸ್ಟ್ ಈ ಫಲಾನುಭವಿಗಳು ಬರೋದಕ್ಕೆ ನೀವು ಭೇಟಿ ಕೊಟ್ಟು ಬೇರೆ ಥರದ್ದು ಹೇಳ್ಕೊತೀನಿ. ಅದರಿಂದ ಹೇಳ್ಕೊಂಡು ಸಪ್ರೇಟ್ ಪೈಪ್ ಹಾಕಲ್ಲ. ರೈಟಿಂಗ್ ಅಲ್ಲಿ ಕೊಡಿ. ಈಗ ಇಲ್ಲಿ ಇವರು ಮಂಡನೆ ಮಾಡಿದ್ದಾರೆ, ಕೆಲಸ ಆಗಿಲ್ವಾ, ರೈಟಿಂಗ್ ಅಲ್ಲಿ ಕೊಟ್ಬಿಡಿ. ಒಂದು ಲೆಟರ್ ಕೊಡಿ. ಈಗ ಇಲ್ಲೇನು ಆಕ್ಷೇಪಣೆ ಸ್ವಲ್ಪ ಹಣವನ್ನ ಇಲ್ಲಿ ಆಕ್ಷೇಪಣೆ ವ್ಯಕ್ತಪಡಿಸಿದ್ದಾರೆ, ಅದನ್ನ ಆಧಾರ್ ಕಮಿಟಿಯಲ್ಲಿ ನೀವು ಅದನ್ನ ಕ್ಲೋಸ್ ಮಾಡ್ಕೊಳ್ಳಿ. ಬೇರೆ ಏನು ತಮ್ಮಿಂದ ಒಂದು ಆಕ್ಷೇಪಣೆ ಇಲ್ಲ ಅಂತೇಳಿ ಈ ಗ್ರಾಮ ಸಭೆಯಲ್ಲಿ ಮಾತಾಡೋದಕ್ಕೆ ಅವಕಾಶ ಮಿಕ್ಕಿದ್ದು ವಾಪಸ್ ಕೊಡಂತ ಅಧ್ಯಕ್ಷೀಯವಾಗಿ ಒಂದೆರಡು ಮಾತಾಡಬೇಕು. ಎಲ್ಲಿ ಬಿಚ್ಚಿರೋರು ನೀವೇನಾದ್ರು ನಾನೇ ಬಿತ್ತಿ ಕೋಡಲ್ಲ ನೀನು ಕೋಡಂತೆ ಸಹಾಯ ಸಂಘದವರು ಮತ್ತೆ ನಮ್ಮ ಪಂಚಾಯತ್ ಸಿಬ್ಬಂದಿ ವರ್ಗದವರು ಮತ್ತೆ ಗ್ರಾಮಸ್ಥರು ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ
ಸಭೆಯಲ್ಲಿ ಎಲ್ಲ ವಿಷಯಗಳನ್ನ ಎಲ್ಲ ಸದುಪಯೋಗ ಪಡಿಸ್ಕೊಂಡು ನೀವು ಅದನ್ನ ಕಾರ್ಯಗತ ಮಾಡಬೇಕು ಅಂತ ನನ್ನ ಈ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಸಭೆಯಲ್ಲಿ ಹಾಜರಿರತಕ್ಕಂಥ ಗಣ್ಯರಿಗೆ ಹಾಗೂ ಸ್ವಸಹಾಯ ಸಂಘದ ಪದಾಧಿಕಾರಿಗಳಿಗೆ ಮಾತಾಡ್ತೀರಾ? ಆಯ್ತು. ಈ ಸಾಮಾಜಿಕ ಲೆಕ್ಕ ಪರಿಶೋಧನಾ ಗ್ರಾಮ ಸಭೆಯನ್ನು ಮುಕ್ತಾಯಗೊಳಿಸಿ ಈ ಹೆಚ್ಚುವರಿ ಮಾಹಿತಿ ಏನಾದರೂ ಇಲಾಖೆಗಳಿಂದ ಕೊಡಬಹುದಾಗಿದ್ರೆ ನೀಡಬಹುದಾಗಿರ್ತದೆ. ದರ್ಶನ್ ಸರ್ ಅವರು ತಮ್ಮ ಇಲಾಖೆಯ ವಿವಿಧ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ನಮಸ್ಕಾರ. ಈ ಒಂದು ಗ್ರಾಮ ಸಭೆಯಲ್ಲಿ ಆಗಬೇಕು ಎಲ್ಲ ಗ್ರಾಮಸ್ಥರಿಗೂ ಹಾಗೂ ಸದಸ್ಯರಿಗೂ ಅಧ್ಯಕ್ಷರಿಗೂ ನನ್ನ ನಮಸ್ಕಾರಗಳು. ನಮ್ಮ ಇಲಾಖೆಯಿಂದ ಈಗ ಪ್ರಜಾಕೂಟ ಗಣಪತಿ ಅಂತಾನೆ ಕುಟುಂಬನ ನಮ್ಮ ಗಣಪತಿ ಗ್ರಾಮ ಪಂಚಾಯತ್ ಆಯ್ಕೆ ಮಾಡಿದ್ವಿ. ಎಲ್ಲರಿಗೂ ಇದೆ, ಎಲ್ಲರಿಗೂ ಗೊತ್ತಿರಬೇಕದು. ಎಲ್ಲ ಕನ್ನಡದಿಂದ ನಮ್ಮ ಕನ್ನಡ ಇದಾಗಿದೆ. ನಾವು ಎಲ್ಲ ಮೆಂಬರ್ಸ್ ದೇಶದ ಮೀಟಿಂಗ್ ಮಾಡಿದ್ವಿ. ಅದಕ್ಕೆ ತಿಂಗಳ ಬರೀತಾರೆ ಮತ್ತು ಅಂತ ಒಂದು ರೈತರು ದಾಳಿ ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಕೊಟ್ಟರೆ ನಮ್ಮ ಇದಕ್ಕೆ ತಂದುಕೊಟ್ರೆ ಅವರು ಉಚಿತವಾಗಿ ಗೊಬ್ಬರಗಳನ್ನ ಕೊಡ್ತೀವಿ. ದಯಮಾಡಿ ಈ ಒಂದು ಇದನ್ನ ಸದುಪಯೋಗ ತಿಳಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಯಾರು ರೈತರು ಇಂಟ್ರೆಸ್ಟ್ ಆಗಿ ಬರ್ತಾ ಇಲ್ಲ. ಯಾಕಂದ್ರೆ ಗಣಪತಿ ಪಂಚಾಯತಿಂದ ವೇಗ ಜಾಸ್ತಿ ತಂದಿದೆ. ದಯಮಾಡಿ ಎಲ್ಲರೂ ರೈತರು ತಮ್ಮ ದಾಖಲಾತಿಗಳನ್ನ ತಂದುಕೊಟ್ಟು ಈ ಒಂದು ತೆಂಗಿನ ತೋಟ ಸುಮಾರು